ಹೇಳಿಕೊಂಡು ಅರ್ಧ ಕೂಲಿ ಕೊಡ್ತಕ್ಕಂಥದ್ದನ್ನ ನಡೆಸಿದ್ದಾರೆ. ನಾವು ದುಡಿಯೋರಿಗೆ ಒಂದು ರೀತಿ ನೋಡ್ತಿದ್ದಾರೆ, ದುಡಿಲಾರದೆ ಇರುವಂಥವ್ರಿಗೂ ಸಹ ಒಂದು ರೀತಿ ನೋಡ್ತಕ್ಕಂಥದ್ದನ್ನ, ಪುಡಾರಿ ಪುಂಡರಿಗೆ, ಲೂಟಿಕೋರರಿಗೆ ಅವರಿಗೆ NMMS ಬೇಕಾಗಿಲ್ಲ, ಇಲ್ರಿ ಅವರು 19 ಜನಕ್ಕಿಂತ ಕಡಿಮೆ ಇರ್ತದೆ, ಅವ್ರಿಗೇನು ಬೇಕಾಗಿಲ್ಲ, ನಿಮ್ಮ ಕೂಲಿಕಾರದೇ ಬೇಕು ಅಂತಕ್ಕನ್ನ ಮಾತನ್ನ ಇದನ್ನು ಕಾಯ್ದೆ ಏನು ತಂದಿರಿ, ಎರಡೆರಡು ಬಾರಿ ನಮಗೆ ಹಾಜರ ಫೋಟೋ ತಗೋಬೇಕು ಅಂತ ಏನು ಹೇಳ್ತಿದ್ರಿ, ಒಂದು ಬಾರಿ ತಗೊಂಡ್ರೆ ಸಾಕಾಗ್ತದೆ, ನೀವು ಎರಡೆರಡು ಬಾರಿ ತಗೊಂತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಅಂತಕ್ಕನ್ನೋದನ್ನು ನಾನು ಒತ್ತಾಯ ಮಾಡ್ತಿದ್ದೀನಿ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಎಲ್ಲ ಗ್ರಾಮಗಳಿಗೆ ಮಾತ್ರವಲ್ಲ ಪಟ್ಟಣ ಪ್ರದೇಶಕ್ಕೂ ವಿಸ್ತರಿಸಬೇಕು. ಅದನ್ನು ಸಮರ್ಪಕವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಕೊಡಬೇಕು ಮತ್ತು ವರ್ಷದಲ್ಲಿ 200 ದಿನ ಕೆಲಸ, ದಿನಕ್ಕೆ 600 ರೂಪಾಯಿ ಕೂಲಿಯನ್ನು ಕೊಡಬೇಕು. ಕೆಲಸ ಕೊಡದೇ ಇರುವಾಗ ಅದಕ್ಕೆ ನಿರುದ್ಯೋಗ ಭತ್ಯೆಯನ್ನು ಕಡ್ಡಾಯವಾಗಿ ಕೊಡಬೇಕು. ಇದು ಜಾರಿಗೊಳ್ಳುವವರೆಗೂ ಕರ್ನಾಟಕ ಸರ್ಕಾರ ಕೂಲಿಕಾರರಿಗೆ ನೀಡುವ ಕನಿಷ್ಠ ಕೂಲಿಯನ್ನು ನರೇಗಾ ಕಾರ್ಮಿಕರಿಗೂ ಅನ್ವಯಿಸುವಂತೆ ಆಗಬೇಕು. ಉದ್ಯೋಗ ಖಾತ್ರಿಯ ಕೆಲಸಗಾರರನ್ನು ಹಾಜರಾತಿಯ ದಿನಕ್ಕೆ 2 ಬಾರಿ ಫೋಟೋ ಸಹಿತ ಪಡೆಯುವುದನ್ನು ಕೈಬಿಡಬೇಕು. ಸಲಕರಣೆಗೆ ಸಜ್ಜುಗೊಳಿಸಲು ಕೊಡಲಾಗುತ್ತಿದ್ದ ವೆಚ್ಚವನ್ನು ನಿಲ್ಲಿಸಿದ್ದು ಅದನ್ನು ಮುಂದುವರಿಸಬೇಕು.